ನಮಸ್ಕಾರ. ಶಿವ ಅಂದ್ರೆ ಏನು ನೆನ್ಪಾಗತ್ತೆ? ಲಯಕಾರಕ, ತಪಸ್ವಿ, ವೈರಾಗಿ. ಆದ್ರೆ ಅಷ್ಟೇನಾ? ಖಂಡಿತ ಅಲ್ಲ. ಬನ್ನಿ, ಇವತ್ತಿನ ಈ ವಿವರಣೆಯಲ್ಲಿ ಶ್ರೀ ಸ್ವಾಮಿ ಶಿವಾನಂದರ ಬೋಧನೆಗಳ ಮೂಲಕ ಶಿವನ ಆಳವಾದ ಬಹುಮುಖಿ ಸ್ವರೂಪವನ್ನ ಅರ್ಥಮಾಡ್ಕೊಳ್ಳೋಣ. ತುಂಬನೇ ಸಂಕೀರ್ಣ ಅನ್ಸೋ ವಿಷಯಗಳನ್ನ ಆದಷ್ಟು ಸರಳವಾಗಿ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಈ ನಮ್ಮ ಪಯಣಕ್ಕೆ ದಾರಿದೀಪ ಯಾವುದು ಗೊತ್ತಾ? ಅದುವೇ ಶ್ರೀ ಸ್ವಾಮಿ ಶಿವಾನಂದರ ಲಾರ್ಡ್ ಶಿವ ಅಂಡ್ ಹಿಸ್ ವರ್ಷಿಪ್ ಅನ್ನೋ ಅದ್ಭುತವಾದ ಕೃತಿ. ಅವರ ಜ್ಞಾನದ ಬೆಳಕಲ್ಲೇ ನಾವು ಶಿವತತ್ವದ ಶೋಧನೆ ಮಾಡೋಣ. ಈ ಒಂದು ಮಾತನ್ನ ಗಮನಿಸಿ. ಬೆಳಕೂ ಇಲ್ಲ, ಕತ್ತಲೆಯೂ ಇಲ್ಲ, ರೂಪವೂ ಇಲ್ಲ, ಶಕ್ತಿಯೂ ಇಲ್ಲ. ಆವಾಗ ಶಿವನೊಬ್ಬನೇ ಇದ್ದ. ವಾವ್! ಇದರ ಅರ್ಥ ಏನು? ಅಂದ್ರೆ ಸೃಷ್ಟಿ ಶುರುವಾಗೋಕು ಮುಂಚೆ ಸಮಯ ಅನ್ನೋದೇ ಇಲ್ಲದಿದ್ದಾಗ ಇದ್ದಿದ್ದು ಒಂದೇ ಒಂದು ಚೈತನ್ಯ. ಎಲ್ಲವೂ ಶೂನ್ಯ ಅಂತ ಅನ್ನಿಸ್ದಾಗ್ಲೂ ಅಸ್ತಿತ್ವದಲ್ಲಿದ್ದ ಆ ಮೂಲ ಪ್ರಜ್ಞೆಯೇ ಶಿವ. ಶಿವನ ಬಗ್ಗೆ ಮಾತಾಡುವಾಗ ಎಲ್ಲಕ್ಕಿಂತ ಹೆಚ್ಚು ಕುತೂಹಲ ಕೆರಳಿಸೋದು ಅವನಲ್ಲಿರೋ ವಿರೋಧಾಭಾಸಗಳು. ಅಂದ್ರೆ ಒಂದಕ್ಕೊಂದು ವಿರುದ್ಧವಾದ ಗುಣಗಳು. ಇದು ಹೇಗೆ ಸಾಧ್ಯ? ಬನ್ನಿ ನೋಡೋಣ. ಒಮ್ಮೆ ನೋಡಿ, ಒಂದ್ ಕಡೆ ಶಿವ ಅಂದ್ರೆ ಎಲ್ಲವನ್ನೂ ನಾಶ ಮಾಡುವ ಮಹಾ ತಪಸ್ವಿ. ಇನ್ನೊಂದ್ ಕಡೆ ನೋಡಿದ್ರೆ ಅವನೇ ಹೊಸ ಸೃಷ್ಟಿಗೆ ಕಾರಣನಾಗೂ ಆದರ್ಶ ಸಂಸಾರಿ. ವಿನಾಶ ಮತ್ತು ಸೃಷ್ಟಿ, ವೈರಾಗ್ಯ ಮತ್ತು ಸಂಸಾರ, ಇದೇ ದ್ವಂದ್ವಗಳು ಶಿವನ ವ್ಯಕ್ತಿತ್ವಕ್ಕೆ ಅಷ್ಟು ಆಳ, ಅಷ್ಟು ಆಕರ್ಷಣೆ ತಂದುಕೊಡೋದು. ಹೌದು, ವಿನಾಶಕ ಅಂತ ಕರೆದ್ರು ಆ ವಿರೋಧಾಭಾಸದ ಇನ್ನೊಂದು ಮುಖ ನೋಡಿ. ಶಿವನು ಪ್ರೀತಿಯ ದೇವರು, ಅವನು ರಕ್ಷಕ, ಅವನು ಗುರು, ಅವನ ಕರುಣೆಗೆ ಅನುಗ್ರಹಕ್ಕೆ ಮಿತಿನೇ ಇಲ್ಲ ಅಂತಾರೆ. ಸರಿ, ಹಾಗಾದ್ರೆ ಶಿವನ ಹಿಂದಿರುವ ತತ್ವಶಾಸ್ತ್ರ ಏನು? ಆ ಮೂಲಭೂತ ಪರಿಕಲ್ಪನೆಯೇ ಶಿವತತ್ವ. ಇದನ್ನ ಪರಮಸತ್ಯ ಅಂತಾನೂ ಕರೀತಾರೆ. ಹಾಗಾದ್ರೆ ಏನಿದು ಶಿವತತ್ವ? ಇದನ್ನ ಸ್ವಲ್ಪ ಕಲ್ಪನೆ ಮಾಡ್ಕೊಳ್ಳೋಣ ಬನ್ನಿ. ಇದೊಂದು ಶುದ್ಧ ಚೈತನ್ಯ. ಇದಕ್ಕೆ ರೂಪ ಇಲ್ಲ, ಗುಣಗಳಿಲ್ಲ, ಬದಲಾವಣೆನೂ ಇಲ್ಲ. ಆದ್ರೆ ಇದು ಎಲ್ಲೆಲ್ಲೂ ಇದೆ. ತತ್ವಶಾಸ್ತ್ರದಲ್ಲಿ ಇದಕ್ಕೆ ಪರಮಬ್ರಹ್ಮನ್ ಅಂತ ಹೇಳೋದು. ಇದೇ ಅಂತಿಮ ಸತ್ಯ. ಈ ಇಡೀ ವಿಶ್ವ ಹೇಗೆ ಸೃಷ್ಟಿಯಾಯಿತು ಅನ್ನೋದನ್ನ ನೋಡಿ. ಮೊದಲನೇ ಹಂತ ಸದಾಶಿವ, ಅಂದ್ರೆ ಆ ಪರಮತತ್ವ ಸೃಷ್ಟಿಯಾಗಬೇಕು ಅಂತ ಸಂಕಲ್ಪ ಮಾಡ್ತಾನೆ. ಎರಡನೇ ಹಂತ, ಆ ಸಂಕಲ್ಪವನ್ನ ಕಾರ್ಯರೂಪಕ್ಕೆ ತರೋಕೆ ಶಕ್ತಿ, ಅಂದ್ರೆ ದೈವಿಕ ಶಕ್ತಿ ಮಾಧ್ಯಮವಾಗತ್ತೆ. ಆಮೇಲೆ ಬ್ರಹ್ಮಾಂಡದ ಕೆಲಸಗಳನ್ನ ಮಾಡೋಕೆ ಬ್ರಹ್ಮ, ವಿಷ್ಣು, ರುದ್ರರು ಬರ್ತಾರೆ. ಅಂದ್ರೆ ಎಲ್ಲದಕ್ಕೂ ಮೂಲ ಕಾರಣ ಶಿವನೇ. ಇದು ಸ್ವಲ್ಪ ಕಷ್ಟ ಅನಿಸ್ತಿದ್ಯಾ? ಹಾಗಿದ್ರೆ ಒಂದು ಸುಲಭ ಉದಾಹರಣೆ ಇದೆ. ಕುಂಬಾರ ಮಡಿಕೆ ಮಾಡ್ತಾನಲ್ವಾ? ಇಲ್ಲಿ ಶಿವ ಆ ಕುಂಬಾರನಿದ್ದಾಗೆ, ಅವನು ಮೂಲ ಕಾರಣ. ಶಕ್ತಿ ಆ ಕುಂಬಾರನ ಚಕ್ರ ಇದ್ದಾಗೆ, ಒಂದು ಉಪಕರಣ. ಇನ್ನು ಮಾಯೆ ಅನ್ನೋದು ಮಡಿಕೆ ಮಾಡೋಕ್ಬೇಕಾದ ಜೇಡಿಮಣ್ಣು. ಎಷ್ಟು ಚೆನ್ನಾಗಿ ವಿವರಿಸುತ್ತೆ ಅಲ್ವಾ ಈ ಉದಾಹರಣೆ? ಸರಿ, ಈಗ ಬರೋಣ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಭಾಗಕ್ಕೆ. ಶಿವನ ರೂಪದಲ್ಲಿ ನಾವು ನೋಡೋ ಒಂದೊಂದು ಸಂಕೇತದ ಹಿಂದೆ ಒಂದೊಂದು ಆಳವಾದ ಅರ್ಥ ಅಡಗಿದೆ. ಏನದು ಅಂತ ಒಂದೊಂದಾಗಿ ನೋಡೋಣ. ಮೊದಲಿಗೆ ತ್ರಿಶೂಲ. ಇದನ್ನ ನೋಡಿದ ತಕ್ಷಣ ಇದೊಂದು ಆಯುಧ ಅನ್ಸುತ್ತೆ. ಆದ್ರೆ ಅಷ್ಟೇ ಅಲ್ಲ, ಅದರ 3 ಮೊನೆಗಳಿದೆಯಲ್ಲ, ಅದು ಸತ್ವ, ರಜಸ್ ಮತ್ತು ತಮಸ್ಸನ್ನೋ 3 ಗುಣಗಳ ಸಂಕೇತ. ಇಡೀ ಜಗತ್ತು ಈ 3 ಗುಣಗಳಿಂದಲೇ ನಡೆಯೋದು. ಈ 3 ಗುಣಗಳನ್ನ ತನ್ನ ಹಿಡಿತದಲ್ಲಿಟ್ಕೊಂಡಿದ್ದಾನೆ ಅನ್ನೋದಕ್ಕೆ ತ್ರಿಶೂಲ ಅವನ ಸಾರ್ವಭೌಮತ್ವದ ಚಿಹ್ನೆ. ಇನ್ನು ಶಿವನ ತಲೆ ಮೇಲಿರೋ ಅರ್ಧಚಂದ್ರ ಅದೇನನ್ನ ಸೂಚಿಸುತ್ತೆ ಗೊತ್ತಾ? ಮನಸ್ಸಿನ ಮೇಲೆ ಸಾಧಿಸಿದ ಪರಿಪೂರ್ಣ ನಿಯಂತ್ರಣವನ್ನ. ಎಂಥ ಅದ್ಭುತ ಸಂಕೇತ ಅಲ್ವಾ? ನಾವೆಲ್ಲ ಬಯಸೋ ಮಾನಸಿಕ ಶಾಂತಿಯ ಪ್ರತೀಕ ಅದು. ಇನ್ನು ಅವನ ಜಟೆಯಿಂದ ಹರಿಯೋ ಗಂಗೆ, ಅದು ಬರೀ ನದಿಯಲ್ಲ, ಅದು ಅಮರತ್ವವನ್ನ ಕೊಡುವ ಜ್ಞಾನಾಮೃತ. ಶಿವನ ಕುತ್ತಿಗೆಯಲ್ಲಿರೋ ಹಾವಿನ ಅರ್ಥ ಏನು? ಸುಮ್ನೆ ಯೋಚನೆ ಮಾಡಿ. ಇದು ಕೇವಲ ಭಯ ಇಲ್ಲ ಅನ್ನೋದನ್ನ ತೋರ್ಸೋಲ್ಲ, ಇದು ಜ್ಞಾನದ ಸಂಕೇತ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಯೋಚಿಸಿದ್ರೆ, ಆ ಹಾವು ನಮ್ಮ ಜೀವಾತ್ಮ ಇದ್ದಾಗೆ. ಪರಮಾತ್ಮನಾದ ಶಿವನ ಜೊತೆ ಇದ್ದಾಗ ಆ ಜೀವಾತ್ಮಕ್ಕೆ ಯಾವ ಭಯವೂ ಇರೋದಿಲ್ಲ ಅನ್ನೋದನ್ನ ಇದು ತುಂಬಾ ಚೆನ್ನಾಗಿ ಹೇಳುತ್ತೆ. ಇನ್ನು 3ನೇ ಕಣ್ಣು, ಅದು ತೆರೆದ್ರೆ ಎಲ್ಲವೂ ಭಸ್ಮ ಅಂತಾರೆ. ಹೌದು, ಅದು ವಿನಾಶಕಾರಿ ಶಕ್ತಿ. ಆದ್ರೆ ಅದು ಜ್ಞಾನದ ಕಣ್ಣು ಕೂಡ ಹೌದು. ಇನ್ನು ಅವನು ಹುಲಿ ಚರ್ಮ ಧರಿಸಿರ್ತಾನಲ್ವಾ? ಅದು ಕಾಮದಂತಹ ಪ್ರಬಲವಾದ ಬಯಕೆಗಳನ್ನ ಸಂಪೂರ್ಣವಾಗಿ ಗೆದ್ದಿದ್ದಾನೆ ಅನ್ನೋದರ ಸಂಕೇತ. ಸರಿ, ಶಿವನ ತತ್ವ, ಅವನ ಸಂಕೇತಗಳ ಬಗ್ಗೆ ಇಷ್ಟೆಲ್ಲ ತಿಳ್ಕೊಂಡ್ವಿ. ಈಗ ಭಕ್ತರು ಅವನನ್ನ ತಲುಪೋದು ಹೇಗೆ? ಅವನ ಜೊತೆ ಸಂಪರ್ಕ ಸಾಧಿಸೋದು ಹೇಗೆ? ಇಲ್ಲಿ ಭಕ್ತಿಯ ಮಾರ್ಗ, ಆಧ್ಯಾತ್ಮಿಕ ಸಾಧನೆಗಳು ಮುಖ್ಯವಾಗುತ್ತೆ. ಎಸ್, ಓಂ ನಮಃ ಶಿವಾಯ.
ಶಿವನಿಗೆ ಸಂಬಂಧಪಟ್ಟ ಹಾಗೆ ಬಹುಶಃ ಇದಕ್ಕಿಂತ ಪ್ರಸಿದ್ಧವಾದ ಇದಕ್ಕಿಂತ ಶಕ್ತಿಶಾಲಿಯಾದ ಮಂತ್ರ ಇನ್ನೊಂದಿಲ್ಲ. ಇದು ಶಿವನಿಗೆ ಸಂಪೂರ್ಣ ಶರಣಾಗತಿಯನ್ನ ಸೂಚಿಸೋ ಪಂಚಾಕ್ಷರಿ ಮಂತ್ರ. ಇದರ ಅರ್ಥ ತುಂಬಾ ಸರಳ, ಶಿವನಿಗೆ ನನ್ನ ನಮನಗಳು ಅಂತ. ಆದ್ರೆ ಇದರ ಶಕ್ತಿ ಮಾತ್ರ ಅಪಾರ. ಈ ಮಂತ್ರವನ್ನ ಶ್ರದ್ಧೆಯಿಂದ ಜಪಿಸಿದ್ರೆ ಅಸ್ತಿತ್ವದ ಒಂದು ಪರಮೋನ್ನತ ಆನಂದವನ್ನ, ಶಾಂತಿಯನ್ನ ಅನುಭವಿಸಬಹುದು ಅಂತ ನಂಬಲಾಗತ್ತೆ. ಶಿವನನ್ನ ಸೇರಲು ಅಥವಾ ಆ ತತ್ವದೊಂದಿಗೆ ಒಂದಾಗಲು ಒಂದು 4 ಹಂತಗಳ ಪ್ರಯಾಣ ಇದೆ. ಮೊದಲನೇ ಹೆಜ್ಜೆ ಚರಿಯೈ ಅಂದ್ರೆ ನಿಸ್ವಾರ್ಥ ಸೇವೆ. ಎರಡನೇ ಹೆಜ್ಜೆ ಕ್ರಿಯೈ ಅಂದ್ರೆ ಭಕ್ತಿಯಿಂದ ಪೂಜೆ ಮಾಡೋದು. ಆಮೇಲೆ ಮನಸ್ಸು ಯೋಗ ಅಂದ್ರೆ ಧ್ಯಾನದಲ್ಲಿ ಲೀನಾಗುತ್ತೆ. ಈ ಎಲ್ಲದರ ಕೊನೆಯಲ್ಲಿ ಸಿಗೋದೇ ಜ್ಞಾನ ಅಂದ್ರೆ ಪರಮಸತ್ಯದ ಅರಿವು. ಸರಿ, ನಾವು ಈಗ ಈ ವಿವರಣೆಯ ಕೊನೆ ಹಂತಕ್ಕೆ ಬಂದಿದ್ದೇವೆ. ನೆನ್ಪಿದೆಯಾ, ನಾವು ಆರಂಭದಲ್ಲಿ ಮಾತಾಡಿದ್ವಿ ಶಿವ ವಿನಾಶಕನೂ ಹೌದು ಸೃಷ್ಟಿಕರ್ತನೂ ಹೌದು ಅಂತ. ಆ ವಿರೋಧಾಭಾಸದ ನಿಜವಾದ ಅರ್ಥವನ್ನ ಈಗ ನೋಡೋಣ. ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕಾದ ಮುಖ್ಯ ವಿಷಯ ಏನು ಅಂದ್ರೆ, ಶಿವ ಮಾಡೋ ಲಯ ಅಥವಾ ವಿನಾಶ ಅನ್ನೋದು ಕೆಟ್ಟದಲ್ಲ. ಅದು ಒಂದ್ ರೀತಿ ರೀಸೈಕಲ್ ಮಾಡಿದ ಹಾಗೆ. ಹಳೇದನ್ನ ಪಣಿಗಿಬಾರುದನ್ನ ತೆಗೆದುಹಾಕಿ ಹೊಸ ಬೆಳವಣಿಗೆಗೆ, ಆಧ್ಯಾತ್ಮಿಕ ವಿಕಾಸಕ್ಕೆ ಜಾಗ ಮಾಡಿಕೊಡೋದು. ಅದೇ ಅವನ ಲಯ ಕಾರ್ಯದ ಉದ್ದೇಶ. ಮತ್ತು ಕೊನೆಯದಾಗಿ ಶಿವೋಹಂ 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 ಅಂದ್ರೆ ನಾನೇ ಶಿವ. ಇದು ಆಧ್ಯಾತ್ಮಿಕ ಸಾಧನೆಯ ಅಂತಿಮ ಗುರಿಯನ್ನ ಸಾರುತ್ತೆ. ನಮ್ಮೆಲ್ಲರೊಳಗೂ ಇರುವ ದೈವಿಕತೆಯನ್ನ ಅರಿತು ನಾನೇ ಆ ಪರಮ ಚೈತನ್ಯ ಅನ್ನೋ ಸತ್ಯವನ್ನ ಅನುಭವಿಸುವುದೇ ಶಿವೋಹಂ. ಹೋಗೋ ಮುನ್ನ ಒಂದೇ ಒಂದು ಪ್ರಶ್ನೆ ಯೋಚನೆ ಮಾಡಿ. ಪರಮಸತ್ಯ ಅನ್ನೋದೇ ಇಂಥ ವಿರೋಧಾಭಾಸಗಳನ್ನ ಅಂದ್ರೆ ಸೃಷ್ಟಿ ಮತ್ತು ಲಯವನ್ನ ತನ್ನೊಳಗೆ ಇಟ್ಕೊಂಡಿದ್ರೆ, ಹಾಗಾದ್ರೆ ನಮ್ಮ ಸ್ವಂತ ಸ್ವಭಾವದ ಬಗ್ಗೆ ಇದು ಏನ್ ಹೇಳ್ತಿರ್ಬೋದು? ನಮ್ಮೊಳಗಿನ ಸಂಕೀರ್ಣತೆ, ನಮ್ಮ ಸಾಮರ್ಥ್ಯಗಳ ಬಗ್ಗೆ ಇದು ಏನನ್ನಾದ್ರೂ ಸೂಚಿಸ್ತಿದ್ಯಾ? ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ?